ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಫ್ಲಿಪ್ಕಾರ್ಟ್ ಕಡೆಯಿಂದ ಒಂದು ನ್ಯೂ ಆಪರ್ಚುನಿಟಿ ಆಗಿರುತ್ತೆ. ಸ್ನೇಹಿತರೆ, ಈ ಜಾಬಲ್ಲಿ ನಿಮಗೆ ಅವರೇ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಮನಿ ಪೇ ಮಾಡ್ತಾರೆ. ಲೈಕ್ ಆಫ್ಟರ್ ಟ್ರೈನಿಂಗ್ ನಿಮಗೆ ಕೆಲವೊಂದು ಟಾಸ್ಕ್ಸ್ ಕೊಡ್ತಾರೆ. ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅವರು ಮನಿ ಅನ್ನೋದು ಪೇ ಮಾಡ್ತಾರೆ. ನಿಮಗೆ ಒನ್ಸ್ ಟ್ರೈನಿಂಗ್ ಆದಮೇಲೆ ಅವರು ಸರ್ಟಿಫಿಕೇಟ್ ಸಹ ಕೊಡ್ತಾರೆ. ನಿಮಗೆ ವರ್ಕ್ ಫುಲ್ ಆನ್ಲೈನ್ ಇರುತ್ತೆ. ನೀವು ಮನೇಲಿ ಕೂತ್ಕೊಂಡು ಕೆಲಸನ ಆರಾಮಾಗಿ ಮಾಡ್ಬೋದು. ನಿಮ್ಗೇನಾದರೂ ಫ್ಲಿಪ್ಕಾರ್ಟ್ ಸಪ್ಲೈ ಚೈನಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಟು ದಿಸ್ ಜಾಬ್ ಗೈಸ್. ಟ್ರೈನಿಂಗ್ ಕೊಟ್ಟು ಅವರೇ ಸರ್ಟಿಫಿಕೇಟ್ ಸಹ ಕೊಟ್ಟು ಹಾಗೆ ನಿಮಗೆ ಜಾಬ್ ಅನ್ನೋದು ಸಹ ಆಫರ್ ಮಾಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ, ಫಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ವೆಲ್ಕಮ್ ಟು ಫ್ಲಿಪ್ಕಾರ್ಟ್ ಸಪ್ಲೈ ಚೈನ್ ಅಂತ. ಮತ್ತು ಗೈಸ್, ಫ್ರೆಷರ್ಸ್ಗಂತೂ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಯಾವುದೇ ರೀತಿ ಡಿಗ್ರಿ ಬೇಡ, ಯಾವುದೇ ರೀತಿ PUC ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಲೈಕ್ ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್ ಗೈಸ್. PUC ಆರ್ 10th ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್. ಓಕೆ, ಇಂಡಿಯಲ್ಲಿ ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಿಮಗೆ ಏನು ಟ್ರೈನಿಂಗ್ ಗೊತ್ತಿಲ್ಲ, ಲೈಕ್ ಎಕ್ಸೆಲ್ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡಿ. ಖಂಡಿತ ಅವರು ನಿಮಗೆ ಟ್ರೈನಿಂಗಲ್ಲಿ ಎಲ್ಲ ತಿಳಿಸ್ಕೊಡ್ತಾರೆ. ಲೈಕ್ ಎಕ್ಸೆಲ್ ಮತ್ತು ಎಲ್ಲ ಇರುತ್ತಲ್ಲ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ, ಇದೇ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಅಬೌಟ್ ಫ್ಲಿಪ್ಕಾರ್ಟ್ ಸಪ್ಲೈ ಚೈನ್ ಬಗ್ಗೆ ಎಲ್ಲ ಫುಲ್ ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪ್ನಿ ಬಂದುಬಿಟ್ಟು 2017 ಓಪನ್ ಆಗಿರೋದು. ಯು ಕ್ಯಾನ್ ಜಸ್ಟ್ ಚೆಕ್ ಯು ಸಕ್ಸಸ್ಫುಲಿ ರನ್ನಿಂಗ್ ಸಿನ್ಸ್ 2017 ಅಂತ ಕೊಟ್ಟಿದ್ದಾರೆ. ಫ್ರಮ್ 2017ಇಂದ ಈ ಕಂಪ್ನಿ ಅನ್ನೋದು ರನ್ನಿಂಗ್ ಸಕ್ಸಸ್ಫುಲಿ ಅಂತ. ನಿಮಗೆ ಸರ್ಟಿಫೈಡ್ ಅಂತ ಹೇಳ್ತಿದ್ದಾರೆ. ಸರ್ಟಿಫಿಕೇಷನ್ ಸಹ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಬಂದುಬಿಟ್ಟು ಆನ್ಲೈನ್ ವರ್ಕ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನಲ್ಲಿ ನೀವು ಚೆಕ್ ಮಾಡ್ಬೋದು. ನಮಗೆ 4 ಟೈಪ್ಸ್ ಇರುತ್ತೆ ರಿಜಿಸ್ಟ್ರೇಷನಲ್ಲಿ. ನಿಮಗೆ ಡೇಟಾ ಎಂಟ್ರಿಯಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ಡೇಟಾ ಎಂಟ್ರಿ ಕರಿಯರ್. ಇಲ್ಲ ಇಲ್ಲಿ ವೇರ್ ಹೌಸ್ ಅಂತಿದೆ ಅಲ್ವಾ, ಅದು ವೇರ್ ಹೌಸ್ ಟ್ರೈನಿಂಗ್ ಬಗ್ಗೆ ಬೇಕು ಅಂದರೆ ಅದಕ್ಕೆ ಹೋಗ್ಬೋದು. ಇಲ್ಲ ಸ್ಪೆಷಲೈಸ್ಡ್ SCOA ಟ್ರೈನಿಂಗ್ ಪ್ರೋಗ್ರಾಮ್ ಅಂತ, ಇದು ಸಪ್ಲೈ ಚೈನ್ ಕರಿಯರ್ ಅಟ್ SCOA. ನೆಕ್ಸ್ಟ್ ಬಂದುಬಿಟ್ಟು ಡೇಟಾ ಎಂಟ್ರಿ ಕೆರಿಯರ್ ವಿತ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ, ಅದು ಟ್ರೈನಿಂಗ್ ಪ್ರೋಗ್ರಾಮ್. ಡೇಟಾ ಎಂಟ್ರಿ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಆಪ್ಷನ್ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೇಟಾ ಎಂಟ್ರಿ ಟ್ರೈನಿಂಗು ಅವರು ಪ್ರೊವೈಡ್ ಮಾಡ್ತಾರೆ. ಇದು ಬಂದುಬಿಟ್ಟು ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಮನಿ ಪೇ ಮಾಡೋಷ್ಟಿರಲ್ಲ ಗೈಸ್. ಓಕೆ, ದಿಸ್ ಪ್ರೋಗ್ರಾಮ್ ಈಸ್ ಡಿಸೈನ್ಡ್ ಟು ಎಕ್ವಿಪ್ ಯು ವಿತ್ ದ in-demand skills to excel as a data entry operator in the dynamic world of warehouse operations ಅಂತ ಕೊಟ್ಟಿದ್ದಾರೆ. ಅಂದರೆ ಅವರೇ ನಿಮಗೆ ಸ್ಕಿಲ್ಸ್ ಅನ್ನೋದು ಹೇಳ್ಕೊಡ್ತಾರೆ. ಲೈಕ್ ಎಕ್ಸೆಲ್ ಶೀಟ್ನ ಹೇಗೆಲ್ಲ ಯೂಸ್ ಮಾಡಬೇಕು ಏನು ಅಂತ ಅವರೇ ನಿಮಗೆ ಕಂಪ್ನಿ ಅವರೇ ಟ್ರೈನಿಂಗ್ ಕೊಡ್ತಾರಂತೆ. ಓಕೆ, ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳಿದ್ದಾರೆ ಗೈಸ್. ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ನೀವು ಕರೆಕ್ಟಾಗಿ ಕೊಡಿ. ಓಕೆನಾ, ಖಂಡಿತ ಅವರು ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ನಿಮ್ಮದು ಫಸ್ಟ್ ನೇಮ್ ಮೆನ್ಷನ್ ಮಾಡಿ, ಮತ್ತು ಮೊಬೈಲ್ ನಂಬರ್ ಮತ್ತು ಇಮೇಲ್ ID, ಮತ್ತು ನೀವು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ OTP ಅನ್ನೋದು ಕೇಳ್ತಾರೆ, ಅದನ್ನು ಹಾಕಿ. ಓಕೆ, ಮತ್ತು ಮೇಲ್ ಫೀಮೇಲ್ ಸೆಲೆಕ್ಟ್ ಜೆಂಡರ್ ಅಂತಿದೆ ಅಲ್ವಾ, ಅದನ್ನು ಸಹ ಹಾಕಿ, ಡೇಟ್ ಆಫ್ ಬರ್ತ್ನ ಹಾಕಿ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಅಡ್ರೆಸ್ ಡೀಟೇಲ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಅಡ್ರೆಸ್ ಅಂದರೆ ಲೊಕೇಶನ್, ನೀವು ಎಲ್ಲಿರ್ತೀರಾ ಅಂತ ನಿಮ್ಮ ಅಡ್ರೆಸ್ನ ನೀವು ಹಾಕಬೇಕಾಗಿರುತ್ತೆ. ನಿಮ್ಮದು ಯಾವ ಝೋನ್ ಆಗಿರುತ್ತೆ, ಸೌತಾ ನಾರ್ತಾ ಅಂತ ಹಾಕಬೇಕು. ಯಾವ ಸ್ಟೇಟ್ ನೀವು ಅಂತ ಕೇಳಿದ್ದಾರೆ, ಕರ್ನಾಟಕ ಅಂತ ಹಾಕಿ. ಮತ್ತು ಯಾವ ಡಿಸ್ಟಿಕ್ ಅಂತ ಕೇಳ್ತಿದ್ದಾರೆ, ಬ್ಯಾಂಗ್ಳೂರ, ಕೋಲಾರ, ಮತ್ತು ಆ ರೀತಿ ಇರುತ್ತಲ್ಲ ಡಿಸ್ಟಿಕ್ಸ್ ಇರುತ್ತಲ್ಲ ಅದನ್ನು ಹಾಕಿ. ಓಕೆ, ಮತ್ತು ಕರೆಂಟ್ ಅಡ್ರೆಸ್ ಇದೆ. ಕರೆಂಟ್ ಅಡ್ರೆಸ್ ಯಾವಾಗೂ ಅಷ್ಟು ನಮಗೆ ಸಿಂಗಲ್ ಲೈನಲ್ಲಿ ನಾವು ಕರೆಂಟ್ ಅಡ್ರೆಸ್ ಅನ್ನೋದು ಪ್ರೊವೈಡ್ ಮಾಡಬೇಕು, ಆವಾಗ ಸಬ್ಮಿಟ್ ಆಗುತ್ತೆ ಇದು. ಓಕೆ, ಎಲ್ಲರೂ ನಾನು ಹೇಳಿರೋ ರೀತಿಯೇ ಫಾಲೋ ಮಾಡಿ. ನೆಕ್ಸ್ಟು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳ್ತಿದ್ದಾರೆ ಸ್ನೇಹಿತರೆ. ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಚೆಕ್ ಮಾಡ್ಬೋದು, ಗ್ರ್ಯಾಜುಯೇಟ್ ಮತ್ತು PUC 12th ಎಲ್ಲ ಆಗಿದೆ ಅಲ್ವಾ. ಸೊ ನಿಮ್ಮದು 10th ಆಗಿದ್ರು ಪರವಾಗಿಲ್ಲ, ಈ ಜಾಬ್ ಅಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ 12th ಅಂದರೆ ಅದನ್ನು ಸಹ ಕ್ಲಿಕ್ ಮಾಡಿ, ಇಲ್ಲ ಗ್ರ್ಯಾಜುಯೇಟ್ ಅಂದರೆ ಅದನ್ನು ಕ್ಲಿಕ್ ಮಾಡಿ. ಓಕೆ, ನೀವು ಕಂಪ್ಲೀಟ್ ಮಾಡಿದ್ದೀರಾ ಇಲ್ಲ ಓದ್ತಿದ್ದೀರಾ, ಪರ್ಸ್ಯೂಯಿಂಗ ಕಂಪ್ಲೀಟೆಡಾ ಅಂತ ಕೇಳ್ತಿದ್ದಾರೆ, ಅದನ್ನು ಸಹ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅದರ್ ಇನ್ಫಾರ್ಮೇಷನಲ್ಲಿ ಕೇಳ್ತಿದ್ದಾರೆ ಸ್ನೇಹಿತರೆ. ನೀವೇನಾದರೂ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ಸು, ನಿಮ್ಮದು ಜಾಬ್ ಮಾಡ್ತಿದ್ದೀರಾ ಏನು ಅಂತ, ಎಸ್ ಅಂದರೆ ಎಸ್ ಹಾಕಿ, ಇಲ್ಲ ನೋ ಅಂದರೆ ನೋ ಹಾಕಿ, ಇಲ್ಲ ಸ್ಟೂಡೆಂಟ್ ಅಂದರೆ ಲುಕಿಂಗ್ ಫಾರ್ ಇಂಟರ್ನ್ಶಿಪ್ ಅಂದರೆ ಅದನ್ನು ಸಹ ನೀವು ಹಾಕ್ಬೋದು. ನೀವು ಯಾವಾಗಾದರೂ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಆರ್ ನೋ ಅಂತ ಹಾಕಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಬೇಸಿಕ್ ನಾಲೆಜ್ ಏನಾದರೂ ಗೊತ್ತಾ ಅಂತ ಕೇಳ್ತಿದ್ದಾರೆ, ಕಂಪ್ಯೂಟರ್ ಮತ್ತು ಎಕ್ಸೆಲ್ ಬಗ್ಗೆ, ಅದನ್ನು ಹಾಕಿ. ಏನು ನಾಲೆಜ್ ಇಲ್ಲ ಅಂದರೂ ಪರವಾಗಿಲ್ಲ, ನೋ ಅಂತ ಹಾಕಿ.
ಇದೇ ರೀತಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹಾಕಿ ಈ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋಲಿ ಈ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತ ಕ್ಲಿಯರಾಗಿ ನೆಕ್ಸ್ಟ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಬೇಕು ಅಂದರೆ. ಓಕೆ, ಇಲ್ಲಿ ನೆಕ್ಸ್ಟ್ ಎಲ್ಲ ಆಪ್ಷನ್ಸ್ನ ಕ್ಲಿಕ್ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಓದಿ ಸಬ್ಮಿಟ್ ಮಾಡಿದ್ರೆ ಈ ಅಪ್ಲಿಕೇಶನ್ ಅನ್ನೋದು ನೀವು ಸಕ್ಸಸ್ಫುಲಿ ಆಗ್ತೀರಾ. ನೀವೇನಾದರೂ ಒನ್ಸ್ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮಗೆ ಫ್ಲಿಪ್ಕಾರ್ಟ್ ಕಡೆಯಿಂದ ನಮಗೆ ಇಮೇಲ್ ಅಥವಾ ಫೋನ್ ಮಾಡ್ತಾರೆ. ಸೊ ನೀವು ಈ ಟ್ರೈನಿಂಗ್ ಅನ್ನೋದು ತಗೊಂಡು ನೀವು ವರ್ಕ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಒನ್ಸ್ ನೀವು ಈ ಜಾಬ್ ಕನ್ಫರ್ಮ್ ಆದರೆ ನಿಮಗೆ ಮನೆಗೆ ಅವರು ಫ್ರೀ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಪ್ಲೀಸ್. ಈ ವಿಡಿಯೋನ ನೀಡ್ಫುಲ್ ಪೀಪಲ್ಗೆ ಶೇರ್ ಮಾಡಿ ಸ್ನೇಹಿತರೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿರೋರಿಗೆ ಎಲ್ರಿಗೂ ಶೇರ್ ಮಾಡಿ. ಇಲ್ಲಿ ನಿಮಗೆ ವೇರೋಸ್ ಇಂಟ್ರೆಸ್ಟ್ ಇದ್ದರೆ ವೇರೋಸ್ನ ಕ್ಲಿಕ್ ಮಾಡ್ಕೋಬೋದು. ಡೇಟಾ ಎಂಟ್ರಿ ಬೇಕಂದರೆ ಡೇಟಾ ಎಂಟ್ರಿ ಬಗ್ಗೆ ಸಹ ನೀವು ಟ್ರೈನಿಂಗ್ ತೊಗೊಂಡು ಜಾಬ್ಸ್ ಅನ್ನೋದು ಮಾಡ್ಬೋದು. ಮತ್ತು ಇವರು ಸರ್ಟಿಫಿಕೇಟ್ ಕೊಡ್ತಾರಲ್ವ, ಆ ಸರ್ಟಿಫಿಕೇಟ್ ನಿಮಗೆ ಫ್ಯೂಚರಲ್ಲಿ ಸಹ ತುಂಬಾ ಯೂಸ್ ಆಗುತ್ತೆ. ನೀವು ಫ್ಲಿಪ್ಕಾರ್ಟಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಂದರೂ ಕೆಲಸ ಮಾಡಬೇಕು ಅಂದರೆ ನೀವು ಜಸ್ಟ್ ಈ ಸರ್ಟಿಫಿಕೇಟ್ನ ಕೊಟ್ಟರೆ ಅವರು ನಿಮಗೆ ಜಾಬ್ ಅನ್ನೋದು ಈಸಿಯಾಗಿ ಪ್ರೊವೈಡ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.